ತಿನ್ನೋ ಅನ್ನದಲ್ಲೂ ಕಲಬೆರಕೆ ಬೆರಸಾಯಿತು. ಈಗ ಕುಡಿಯೋ ಹಾಲು ಕೂಡ ಹಾಲಾಹಲ ಆಗಿದೆ. ರಾಸಾಯನಿಕ ಬಳಸಿ ನಕಲಿ ಹಾಲು ತಯಾರಿಕೆ. ನಕಲಿ ಹಾಲು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದಂತಹ ಅಡ್ಡೆಯ ಮೇಲೆ ಪೊಲೀಸ್ ದಾಳಿ ಮಾಡಿದೆ. ರಾಸಾಯನಿಕ ಬಳಸಿ ನಕಲಿ ಹಾಲು ತಯಾರಿಕೆ, ಆ ತಯಾರಿಕಾ ಘಟಕದ ಮೇಲೆ ಇಲಾಖೆ ರೈಡ್ ಮಾಡಿದೆ. ನಕಲಿ ಹಾಲು ತಯಾರಿ ಅಡ್ಡೆಯ ಮೇಲೆ ಪೊಲೀಸ್ ದಾಳಿ. ನಕಲಿ ಹಾಲು ತಯಾರಿಕಾ ಘಟಕದ ಮೇಲೆ ಖಾಕಿ ಅಟ್ಯಾಕ್ ಇದಂತಹ ಮಾನವೀಯ ಕೃತ್ಯ ನೋಡಿ. ಕೆಜಿಎಫ್ ತಾಲೂಕಿನ ಬಳ್ಳಗೆರೆ ಗ್ರಾಮದಲ್ಲಿ ಘಟನೆ ಇದು. ಮನುಷ್ಯತ್ವವನ್ನೇ ಮರೆತಿರ್ತಕ್ಕಂತಹ ಘಟನೆ ಇದು. ರಾಸಾಯನಿಕ ಬಳಸಿ ಹಾಲು ತಯಾರಿಸುತ್ತಿದ್ದ ದಂಧೆಕೋರರ ಬಂಧನ. ಬಂಧಿತರಾದ ಆಂಧ್ರ ಪ್ರದೇಶ ಮೂಲದ ದಿಲೀಪ್, ಬಾಲರಾಜ್, ವೆಂಕಟೇಶಪ್, ಬಾಲಾಜಿ ಮತ್ತು ಮನೋಹರ್ ಎಂದು ಗುರುತಿಸಲಾಗಿದೆ. 22 ಲಕ್ಷ ರೂಪಾಯಿ ಮೌಲ್ಯದ ಉಪಕರಣ, ಕಲಬೆರಕೆಗೆ ಬಳಸ್ತಾ ಇದ್ದ ವಸ್ತುಗಳು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ ಪಾಮ್ ಆಯಿಲ್, ಮಿಲ್ಕ್ ಪೌಡರ್, ಹಾಲಿನ ಕ್ಯಾನ್ಗಳು ಪತ್ತೆಯಾಗಿದೆ. ಅಯ್ಯೋ ಮನೆಹಾಳು ನನ್ನ ಮಕ್ಕಳ! ಅಂಗನವಾಡಿ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರ, ಪುಷ್ಟಿ ಪೌಡರು, 2 ಲಗೇಜ್ ಆಟೋಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ತಲೆಮಾಸದವ್ರ ಮಕ್ಕಳು ಕುಡಿಯೋ ಹಾಲು ಕೇವಲ ಅದರಲ್ಲಿ ಟೀ ಮಾಡ್ಕೊಂಡು ನಾವು ಮಾತ್ರ ಕುಡಿಯೋದಲ್ಲ, ಸಣ್ಣ ಸಣ್ಣ ಎಳೆ ಕಂದಮ್ಮಗಳಿಗೂ ಕೂಡ ಹಾಲನ್ನು ಕೊಡಲಾಗುತ್ತೆ. ಆ ತರಹದ್ದೊಂದು ಹಾಲನ್ನು ಹಾಲಾಹಲ ಮಾಡ್ತಿದ್ದಾರೆ, ಪಾಯ್ಸನ್ ಮಾಡ್ತಿದ್ದಾರೆ. ನೋಡಿ ಆ ಮಂಗಗಳ ಫೋಟೋ. ಇವರು ಈ ಹಾಲಿಗೆ ನೊರೆ ಬರಬೇಕು ಅಂತ ಹೇಳಿ ಒಂದು ಕೆಮಿಕಲ್ಲು, ಇನ್ನು ಹಾಲಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕಾಣಿಸೋ ಥರ ಇರಬೇಕು ಅನ್ನೋದಕ್ಕೊಂದು ಕೆಮಿಕಲ್ಲು. ಹೀಗೆ ಸುರಿದು ಹಾಲನ್ನು ಬೆಳ್ಳನೆಯ ಶ್ವೇತ ಬಣ್ಣದ ಏನು ಗಟ್ಟಿ ಹಾಲು ಅನ್ನೋ ಥರ ಬಿಲ್ಡಪ್ ಮಾಡೋದಕ್ಕೆ ಅದಕ್ಕೆ ಬೇರೆ ಬೇರೆ ರಾಸಾಯನಿಕಗಳನ್ನೆಲ್ಲ ಮಿಶ್ರಣ ಮಾಡ್ತಿದ್ರಂತೆ. ಆ ಘಟಕಕ್ಕೀಗ ಪೊಲೀಸರು ದಾಳಿ ಮಾಡಿರುವಂತಹದ್ದು. ಈ ದಂಧೆಕೋರರ ಈ ದಂಧೆಯಿಂದ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಮಕ್ಕಳ ಲಿವರ್ ಡ್ಯಾಮೇಜ್ ಆಗೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಹೈ ಪಾಯ್ಸನ್ ಆಗಿ ಬದಲಾಗೋದಿಲ್ವಾ ಹಾಲು? ನಕಲಿ ಹಾಲು ತಯಾರಿಕಾ ಘಟಕದ ಮೇಲೆ ಖಾಕಿ ಅಟ್ಯಾಕ್ ಮಾಡಿದೆ. ಕೆಜಿಎಫ್ ತಾಲೂಕಿನ ಬಳ್ಳಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ರಾಸಾಯನಿಕ ಬಳಸಿ ಹಾಲು ತಯಾರಿಸ್ತಾ ಇದ್ದಂತಹ ದಂಧೆಕೋರರ ಬಂಧನ. ಬಂಧಿತರಾದ ಆಂಧ್ರ ಪ್ರದೇಶ ಮೂಲದ ದಿಲೀಪ್, ಬಾಲರಾಜ್, ವೆಂಕಟೇಶಪ್. ಇನ್ನು ಈ ಜಾಲ ಇದೆಯಲ್ಲ, ಇದು ಸಣ್ಣ ಜಾಲ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವರಿಗೆ ಈ ರೀತಿ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದು ಯಾರು? ಆ ಒಂದು ಗ್ಯಾಂಗ್ ಇರ್ತವೆ. ಇದೆಯಲ್ಲ, ಈ ಸಂಪರ್ಕ ಜಾಲ ಸಣ್ಣ ಮಟ್ಟಗಿನ ಜಾಲ ಅಲ್ವೇ ಅಲ್ಲ. ಪೊಲೀಸರು ಸರಿಯಾದಂಥ ತನಿಖೆ ಮಾಡಬೇಕು. ಈ ತಲೆಮಾಸಿದ ಗ್ಯಾಂಗು ನಾಳೆ ದಿನ ಸಣ್ಣ ಎಳೆ ಕಂದಮ್ಮಗಳು ಕುಡಿಯೋ ಹಾಲಲ್ಲೂ ಈ ಥರದ್ದು ವಿಷ ಬೆರೆಸೋದಕ್ಕೂ ಕೂಡ ಇವರು ಹಿಂದೆ ಮುಂದೆ ನೋಡೋದಿಲ್ಲ. ಇವ್ರು ಮಾಡ್ತಾ ಇದ್ದಿದ್ದು ಈ ಹಾಲು ಎಲ್ಲೆಲ್ಲಿಗೆ ಸಪ್ಲೈ ಆಗ್ತಾ ಇತ್ತು, ಆ ಸಪ್ಲೈ ಆಗ್ತಾ ಇದ್ದಂಥ ಹಾಲುಗಳನ್ನು ಎಷ್ಟು ಮನೆಯವರು ಖರೀದಿ ಮಾಡ್ತಾ ಇದ್ರು, ಆ ಮನೆಯವರ ಆರೋಗ್ಯದಲ್ಲಿ ಏನಾದರೂ ಕೆಟ್ಟ ಪರಿಣಾಮ ಇದೆಯಾ, ಇವೆಲ್ಲವೂ ಕೂಡ ಚೆಕ್ ಆಗಬೇಕು, ತನಿಖೆ ಆಗಬೇಕು. ಇದು ಹಾಲಿಗೆ ರಾಸಾಯನಿಕ ಬೆರೆಸೋದು ಸಣ್ಣ ಕಥೆ ಅಲ್ಲ ಅದು. ಹಾಗಾಗಿ ಹಾಲು ಘಟಕದ ಮೇಲೂ ಕೂಡ ಸಂದೇಹ ಪಡಬೇಕಾದ ಸಂದರ್ಭ ಬಂದೊದಗಿದೆ. ಒಂದು ಕಾಲ ಇತ್ತು, ಭಿಕ್ಷೆ ಬೇಡಕ್ಕೂ ಬರೋರಿಗೂ ಕೂಡ ಹಾಲು ಕೊಡ್ತಾ ಇದ್ದಂಥ ಕರ್ನಾಟಕ ಆಯಿತು. ಅಂದರೆ ಈ ಹಾಲನ್ನು ಪಡೆದುಕೊಳ್ಳುವ ಶತ್ರು ಆದರೂ ಕೂಡ ಆತ ಬಹಳಷ್ಟು ನಂಬಿಕೆಯಿಂದ ಹಾಲನ್ನು ಪಡೆದು ಕುಡಿತಾ ಇದ್ದ ಅಂತ. ಆ ತರಹದ ಕರ್ನಾಟಕದಲ್ಲಿ ಈ ತರಹದ್ದೊಂದು ಲಜ್ಜೆ ಕೆಟ್ಟ ಘಟನೆಗಳು ನಡೀತಾ ಇದೆ ಅನ್ನೋದು ನಿಜಕ್ಕೂ ಕೂಡ ದುರಂತ. 22 ಲಕ್ಷ ರೂಪಾಯಿ ಮೌಲ್ಯದ ಉಪಕರಣಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಪೌಷ್ಟಿಕ ಆಹಾರ, ಪುಷ್ಟಿ ಪೌಡರ್, ಲಡ್ಡು, 2 ಲಗೇಜ್ ಆಟೋಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಆರೋಪಿಗಳನ್ನು ತನಿಖೆಯ ಭಾಗವಾಗಿ ತಮ್ಮ ಸುಪರ್ದಿಯಲ್ಲಿಟ್ಟುಕೊಂಡಿರುವ ಪೊಲೀಸರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.